ಕೆಂಪೇಗೌಡ ಏರ್ಪೋರ್ಟ್ ರಸ್ತೆಯಲ್ಲಿ 108 ಗುಂಡಿಗಳು ಅರ್ಧಂಬರ್ಧ ರಸ್ತೆ ಕಾಮಗಾರಿಯಿಂದ ವಾಹನ ಸವಾರರು ಹೈರಾಣ. ಬೆಂಗಳೂರಿನ ಸಿಟಿ ಒಳಗಡೆ ಏನೋ ರಸ್ತೆ ಗುಂಡಿ ಬಿಡಿ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರು ಏರ್ಪೋರ್ಟ್ ತರ ಇನ್ನೊಂದು ಏರ್ಪೋರ್ಟ್ನ ನಾವು ನೋಡಕ್ಕಾಗಲ್ಲ. ಕೆಆರ್ಡಿಸಿಎಲ್ ವಿರುದ್ಧ ವಾಹನ ಸವಾರರು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಬೂದ್ಗೆರೆ ಕ್ರಾಸ್ನಿಂದ ಕೆಂಪೇಗೌಡ ಏರ್ಪೋರ್ಟ್ ವರೆಗೂ ಕಾಮಗಾರಿ ನಡೀತಾ ಇದೆ. ಆದರೆ ಇತ್ತೀಚೆಗೆ ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಅಲ್ಲೊಂದು ಟಿಪ್ಪರ್ ಲಾರಿ ಹರಿದು ಒಬ್ಬ ಹೆಣ್ಮಗಳು ಸಾವನ್ನಪ್ಪಿದ್ಲು. ವಿದೇಶಿ ಮತ್ತು ದೇಶಿ ಪ್ರಯಾಣಿಕರು ಪ್ರಯಾಣಿಸುವಂತಹ ರಸ್ತೆಯ ದುಸ್ಥಿತಿಯನ್ನ ನೀವು ಒಂದ್ಸಲಿ ನೋಡ್ಬಿಡಿ. ಬೂದ್ಗೆರೆ ಸೇರಿ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಪ್ರತಿನಿತ್ಯ ಇದೇ ನರಕ ಆಗೋಗಿದೆ. ಏರ್ಪೋರ್ಟ್ ರಸ್ತೆಯಲ್ಲಿ ಸ್ವಲ್ಪ ಯಾಮಾರಿದ್ರೂ ಅನಾಹುತ ಆಗೋದು ಗ್ಯಾರಂಟಿ. ಸ್ವಲ್ಪ ಹುಷಾರಾಗಿರಿ. ಕೆಆರ್ಡಿಸಿಎಲ್ ವಿರುದ್ಧ ಏರ್ಪೋರ್ಟ್ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡೋ ಎಚ್ಚರಿಕೆಯನ್ನ ನೀಡಲಾಗಿದೆ. ಏರ್ಪೋರ್ಟ್ಗೆ ಹೋಗುವಂತ ರಸ್ತೆಯ ಪರಿಸ್ಥಿತಿಯನ್ನ ನೀವು ನೋಡಬಹುದು. ಏರ್ಪೋರ್ಟ್ ನೋಡಿದ್ರೆ ಅಂಥ ಏರ್ಪೋರ್ಟ್ ಮತ್ತೊಂದಿಲ್ಲ, ಆದರೆ ಅದಕ್ಕೆ ಹೋಗೋ ರಸ್ತೆ ಇದೆಯಲ್ಲ ಅದರಂಥ ಕೆಟ್ಟ ರಸ್ತೆನೂ ಇನ್ನೊಂದಿಲ್ಲ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಒಂದು ಲಿಂಕ್ ರಸ್ತೆ ಮಾಡ್ತಾ ಇದ್ದಾರೆ. ಸುಮಾರು ಇದನ್ನು ಪ್ರಾರಂಭ ಮಾಡಿ ಒಂದು 6-7 ವರ್ಷ ಆಗಿದೆ. ಇದುವರೆಗೂ ಕೂಡ ಕಂಪ್ಲೀಟ್ ಆಗಲಿಲ್ಲ. ಈ ಮಳೆಗಾಲದಲ್ಲಂತೂ ಕೂಡ ಆ ರಸ್ತೆ ತುಂಬ ಹದಗೆಟ್ಟೋಗಿದೆ. ಮೊಣಕಾಲುದ್ದ ಹಳ್ಳುಗಳು ಬಿದ್ದೋಗಿದೆ. ದಿನ ಬೆಳಗಾದರೆ ಅಪಘಾತಗಳಾಗಿ ಸುಮಾರು ಜನ ಬಿದ್ದೋಗೋದು ಎದ್ದೇಳೋದು ಎಲ್ಲನೂ ಆಗ್ತಾ ಇದೆ. ಯಾರೂ ಕೂಡ ಈ ಕಡೆ ಎಲ್ಲೂ ಗಮನ ಹರಿಸ್ತಾ ಇಲ್ಲ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ 8 ವರ್ಷ ಆದ್ರೂ ಇನ್ನೂ ಈ ಕಾಮಗಾರಿ ಪೂರ್ಣ ಆಗಿಲ್ಲ. ಇದಕ್ಕೆ ಸಂಬಂಧಪಟ್ಟ ಕೆಆರ್ಡಿಸಿಎಲ್ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಮತ್ತು PUD ಬೆಳೆಯೋ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಯಾಕೆ ಈ ಥರ ಇನ್ನೂ ಈ ರಸ್ತೆ ಇನ್ನೂ ವ್ಯವಸ್ಥೆ ಪೂರ್ಣ ಆಗಿಲ್ಲ? ಮೊನ್ನೆ 3-4 ಗಾಡಿಗಳು ಬಿದ್ದು ಹಳ್ಳಕ್ಕೆ ಬಿದ್ದು ಅವರಿಗೆ ಅಡಚಣೆಗಳಾಗಿದೆ. ಮತ್ತು ಈ ಹಿಂದೆ ಇಟ್ಕೊಳ್ಳಿ ಅಂದ್ರಲ್ಲಿದ್ರೆ 2-3 ಸಾವುಗಳಾಗಿದೆ. ದೇವನಹಳ್ಳಿ ಪ್ರತಿನಿಧಿ ರಾಮಾಂಜಿ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ರಾಮಾಂಜಿ, ಈ ಕೆಆರ್ಡಿಸಿಎಲ್ ವಿರುದ್ಧ ಜನ ಹಿಡಿಶಾಪ ಹಾಕ್ತಿದ್ದಾರೆ. ಬಹುಶಃ ಜನರ ಮಾತು ಆ ಕೆಆರ್ಡಿಸಿಎಲ್ಗೆ ತಲುಪಿಲ್ಲ ಅಂತ ಅನ್ಸುತ್ತೆ. ಏರ್ಪೋರ್ಟ್ಗೆ ಹೋಗುವಂಥ ರಸ್ತೆನೇ ಈ ಪರಿಸ್ಥಿತಿ ಇದ್ರೆ ಒಂದು ಲಿಂಕ್ ರೋಡ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು. ಕಳೆದ 5-6 ವರ್ಷಗಳಿಂದ ಕಾಮಗಾರಿ ನಡೀತಾನೆ ಇದೆಯಾ? ಮುಗಿಸೋದು ಯಾವಾಗ? ಈ ರಸ್ತೆ ಸರಿ ಹೋಗೋದು ಯಾವಾಗ? ಏನಂತಂದ್ರೆ ಇದು 5-6 ವರ್ಷದ ಕತೆ ಅಲ್ಲ, ಇದು 7-8 ವರ್ಷದ ಕತೆ. ಕಳೆದ ಒಂದು 7-8 ವರ್ಷದಿಂದ ಬೂದಿಗೆರೆ ಕ್ರಾಸ್ ಇಂದ ಈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬ್ಯಾಕೆಟ್ ಈ ಮೈಲ್ನಳ್ಳಿವರೆಗೂ ಒಂದು ಸುಮಾರು 20 ಕಿಲೋಮೀಟರ್ ಕಾಮಗಾರಿ ಪ್ರಾರಂಭ ಆಗಿ 7-8 ವರ್ಷ ಆಗಿದೆ. ಇಲ್ಲಿವರೆಗೂ ಸಹ ಕಾಮಗಾರಿ ಪೂರ್ಣ ಆಗಿಲ್ಲ. ಏನಂತಂದ್ರೆ ಅರ್ಧಂಬರ್ಧ ಕಾಮಗಾರಿ ಮಾಡಿ ಏನಂತಂದ್ರೆ ದಿನನಿತ್ಯ ಸಾವು ನೋವುಗಳು ಉಂಟಾಗ್ತಾನೆ ಇದೆ. ನಿಮ್ಗೆ ಗೊತ್ತಿರ್ಬೇಕು, ಇತ್ತೀಚೆಗೆ ಏನಂತಂದ್ರೆ ಬೂದಿಗೆರೆ ಕ್ರಾಸ್ ಬಳಿ ಗುಂಡಿ ತಪ್ಸಕ್ ಹೋಗಿ ಒಂದು ಯುವತಿ ಸಹ ಟಿಪ್ಪರ್ ಹರಿದು ಸ್ಥಳದಲ್ಲೇ ಮೃತಪಟ್ಟಿದ್ದು. ಅದು ಇದೇ ಕಾರಣದಿಂದನೇ. ಏನಂತಂದ್ರೆ ಸಂಬಂಧಪಟ್ಟ ಇಲಾಖೆಗಳು ಮತ್ತೆ ಜನಪ್ರತಿನಿಧಿಗಳು ಎಲ್ಲರಿಗೂ ಸಹ ಈ ಒಂದು ಏನಂದ್ರೆ ಸಮಸ್ಯೆ ಬಗ್ಗೆ ಜನರು ಏನಂತಂದ್ರೆ ಮನವಿ ಕೊಟ್ಟಿದ್ದಾರೆ. ಆದ್ರೂ ಸಹ ಈ ಸಮಸ್ಯೆ ಇಲ್ಲಿವರೆಗೂ ಪರಿಹಾರ ಆಗಿಲ್ಲ. ಏನಂತಂದ್ರೆ ಈ ಒಂದು ಏನಂದ್ರೆ ಈ ಜನರು ದಿನನಿತ್ಯ ಸಾವು ನೋವು ಉಂಟಾಗ್ತಾ ಇರೋ ಕಾರಣ ಏನಂತಂದ್ರೆ ಜನರು ಸಹ ರೊಚ್ಚಿಗೆದ್ದು ಏನಂತಂದ್ರೆ ಈಗ ಏನಂತಂದ್ರೆ ಒಂದು ಮುಂದಿನ ವಾರದಲ್ಲಿ ಒಂದು ಬೃಹತ್ ಪ್ರತಿಭಟನೆ ಸಹ ಹಮ್ಮಿಕೊಂಡಿದ್ದಾರೆ. ಏರ್ಪೋರ್ಟ್ ರಸ್ತೆ ಬಂದ್ ಮಾಡಿ ಏನಂದ್ರೆ ಕೆಆರ್ಡಿಸಿಎಲ್ ವಿರುದ್ಧ ಏನಂತಾರೆ ಪ್ರತಿಭಟನೆ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆನೂ ಸಹ ಈಗ ಬೂದಿಗೆರೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಏನಂತಂದ್ರೆ ನಿರ್ಧಾರ ಮಾಡಿದ್ದಾರೆ. ಪ್ರತಿಭಟನೆ ಮಾಡಿದ್ರು ಸರ್ಕಾರಕ್ಕೆ ಖಂಡಿತವಾಗ್ಲೂ ತಲುಪುತ್ತೆ. ಆದ್ಮೇಲೆ ಅದನ್ನು ಸಹ ಎಚ್ಚೆತ್ಕೊಂಡು ಈ ಕಾಮಗಾರಿ ಪೂರ್ಣ ಮಾಡ್ತಾರೆ ಅಂತ ಈಗ ಜನರು ನಿರ್ಧಾರ ಮಾಡಿದ್ದಾರೆ. ಥ್ಯಾಂಕ್ ಯು ರಾಮಾಂಜಿ, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ರಿ, ಅರ್ಧಂಬರ್ಧ ರಸ್ತೆ ಕಾಮಗಾರಿಯಿಂದ ವಾಹನ ಸವಾರರು ಹೈರಾಣ ಆಗಿದ್ದಾರೆ. ಆಲ್ಮೋಸ್ಟ್ 6-7 ವರ್ಷಗಳಿಂದ ಈ ಕಾಮಗಾರಿ ನಡೀತಾ ಇದ್ರು. ಇದಕ್ಕೊಂದು ಸೊಲ್ಯೂಷನ್ ಸಿಕ್ಕಿಲ್ಲ ಅಂತಂದ್ರೆ ಅದು ಯಾವ ಸೀಮೆ ಕಾಮಗಾರಿ ಮಾಡ್ತೀರಿ? ಯಾರಿಗೆ ಟೆಂಡರ್ ಕೊಟ್ಟಿದ್ದೀರಿ? ಟೆಂಡರ್ ಅಂತೂ ಕ್ಲಿಯರ್ ಮಾಡಿಬಿಟ್ಟಿರ್ತೀರಿ. ಕೆಲಸ ನೋಡಿದ್ರೆ ಈ ರೀತಿ ಆಗಿದೆ. ಆ ರಸ್ತೆಯಲ್ಲಿ ಯಾರಾದ್ರೂ ಓಡಾಡ್ಲಿಕ್ಕಾಗತ್ತಾ? ಅಲ್ಲೊಂದು ಡೆತ್ ಆಗಿದೆ ಇತ್ತೀಚೆಗೆ, ಒಬ್ಬ ಹೆಣ್ಮಗಳು ಸತ್ತಿದ್ಲು. ಅಷ್ಟಾದ್ರೂ ಬುದ್ಧಿ ಕಲ್ತಿಲ್ಲ, ಅಷ್ಟಾದ್ರೂ ಇದೇ ಪರಿಸ್ಥಿತಿ ಅಂತಂದ್ರೆ ಏರ್ಪೋರ್ಟ್ಗೆ ಹೋಗೋ ರಸ್ತೆನ ಸಾವಿರಾರು ಜನ ದೇಶಿ ಪ್ರಜೆಗಳು ವಿದೇಶಿ ಪ್ರಜೆಗಳು ಟ್ರಾವೆಲ್ ಮಾಡುವಂಥ ರೋಡು, ಲಿಂಕ್ ರೋಡ್ ಅಂದರೆ ಎಷ್ಟು ನೀಟಾಗಿರಬೇಕು, ಹೇಗಿರಬೇಕು. ಆ ಲಿಂಕ್ ರೋಡ್ನ ಪರಿಸ್ಥಿತಿನೇ ಈ ರೀತಿ ಇದೆ ಅಂತ ಅಂದರೆ ನಾಚಿಗೇಡ್ರಿ ನಿಜವಾಗ್ಲೂ ಕೆಆರ್ಡಿಸಿಎಲ್ಗೆ. ಅದರ ಅಧ್ಯಕ್ಷ ಯಾರೋ ಬಾಲಕೃಷ್ಣ ಅಂತ ಯಾರೋ. ಏನು ಮಾಡ್ತಿದ್ದೀರಿ ನೀವು? ಕತ್ತೆ ಕಾಯ್ತಾ ಇದ್ದೀರಾ ನೀವು 6-7 ವರ್ಷದಿಂದ. ಇನ್ನು ಅದರ AEE ಕವಿತಾ ಅನ್ನೋರು, ಅವರು ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಅದರ ಇಂಜಿನಿಯರು ಶ್ರೀಕಾಂತ್ ಕರ್ಜಗಿ ಅವರು, ನೀವೆಲ್ಲ ಏನು ಮಾಡ್ತಾ ಇದ್ದೀರಿ? ನಿಜವಾಗ್ಲೂ ನೀವೆಲ್ಲ ಏನು ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗ್ತಾ ಇಲ್ಲ. 6-7 ವರ್ಷ ಬೇಕೇನ್ರಿ ಅದೊಂದು ಲಿಂಕ್ ರೋಡ್ನ ಕಂಪ್ಲೀಟ್ ಮಾಡೋದಕ್ಕೆ?